ಹಬ್ಬ ಮನೆಗೆ ಅಡುಗೆ ಪಡಿಗೆ ಎಲ್ಲನೂ ಚೆನ್ನಾಗಿ ಮಾಡಿ ಮುಗಿಸ್ಬಿಟ್ಟಿದ್ದೀನಿ. ಒಳ್ಳೆ ಚಿಕನ್ ಊಟ ಮಟನ್ ಊಟ. ಇನ್ನೇನು ಬೇಕು? ಮಿತ್ರನ ಕರ್ಕೊಬಿಟ್ಟು ಬಂದು ಹೊಟ್ಟೆ ತುಂಬ ಕೊಟ್ಟುಬಿಟ್ರೆ ಹೊಟ್ಟೆ ತುಂಬ ತಿಂದುಬಿಟ್ಟು ಆರಾಮಾಗಿ ನನಗೆ ಸಹಾಯ ಮಾಡ್ತದೆ. ಅಲ್ಲ, ನನ್ನ ಪಿಲ್ಲನೆಲ್ಲ ಉಲ್ಟಾ ಆಗಕ್ಕಿಲ್ಲ. ಉಲ್ಟಾ ಆಗೈತೆ ಅಂತಂದರೆ ಅನ್ಕೋಬೇಕು ಎಲ್ಲ ಏನೋ ಎಡವಟ್ಟಾಗೋಗ್ಬಿಟ್ಟೈತೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಬಿಡು, ಇನ್ನೇನು ಮಾಡೋಕ್ಕಾಯ್ತದೆ. ಈಗ ಸದ್ಯಕ್ಕೆ ಹೋಗಿ ಮಿತ್ರ ಎಲ್ಲವೂ ಕರ್ಕೊಂಬಿಟ್ಟು ಬರ್ತೀನಿ. ಮಿತ್ರ ಮಿತ್ರ ನಿನಗೆ ಚಿಕನ್ ಮಟನ್ ಊಟ ಅಂತ ಹೇಳ್ಬಿಟ್ಟು ಮಾಡಿಕ್ಕಿವ್ನಿ, ಬಂದು ತಿನ್ಬಾ. ನೀನು ಯಾವಾಗೂ ಬಂದು ನಾನೇ ಕರಿಬೇಕು. ಹುಡುಗಿ ಶಾನೆ ಮಾಡಿಕ್ಕಿವ್ನಿ, ತಿನ್ಬಾ. ಪೊದ್ದು ಡಾರ್ಲಿಂಗ್, ನನ್ನಂತೂ ನೆನೆಸ್ಕೊಂಡು ಕರೆದಲ್ಲ, ನೀನು ಕರೀತೀಯೋ ಕರೆಯೋಕ್ಕಿಲ್ವೋ ಅಂತ ಅನ್ಕೊಬಿಟ್ಟಿದ್ದೆ. ಕೊನೆಗುನ್ವೆ ನನ್ನ ಮ್ಯಾಲೆ ಹುಸಿನಾದ್ರೂ ಪಿರುತಿ ಬಂದ್ಬಿಟ್ಟು ಕರೆದಲ್ಲ, ಬಾ ಬಾ ಅಂತ ಹೇಳ್ಬಿಟ್ಟು. ಈಗ ನನಗೆ ಭಾಳ ಸಮಾಧಾನ ಖುಷಿ ಆಯಿತು. ಏನೇನು ಮಾಡಿದ್ಯಾ? ನನಗೋಸ್ಕರ ಸರಿಯಾಗಿ ಮಾಡಿದ್ಯಾ ತಾನೇ? ನೋಡು, ಅರ್ಧಂಬರ್ಧ ಅದು ಇದು ಮಾಡಿದರೆ ನನಗೆಲ್ಲ ತಿನ್ನೋಕೆ ಇಷ್ಟ ಆಗಕ್ಕಿಲ್ಲ. ನೋಡು, ಪ್ರಶಾಂತವಾಗಿ ಹೊಟ್ಟೆ ತುಂಬ ತಿನ್ಬೇಕು ನಾನು. ಮಿತ್ರ, ಮನೆನಾಗ ಯಾರು ಇಲ್ಲ, ನಿನಗೋಸ್ಕರ ಅಂತಾನೆ ಎಲ್ಲ ಮಾಡಿಕ್ಬಿಟ್ಟು ಬಂದೀವ್ನಿ. ನೀನೇ ಹೇಳ್ತಿದ್ದಲ್ಲ ಮನೆ ಕರ್ಕೊಂಡೋಗಿ ಹೊಟ್ಟೆ ತುಂಬ ಕೊಡು ಅಂತ ಹೇಳ್ಬಿಟ್ಟು, ಅದಕ್ಕೆ ಹೊಟ್ಟೆ ತುಂಬ ಕೊಡಕ್ಕೆ ಅಂತಾನೆ ನಾನು ಬಂದಿರೋದು. ನೋಡು ಬಾ, ನಿಂಗೆ ಏನು ಬೇಕೋ ಎಲ್ಲ ಮಾಡಿಕ್ತೀನಿ, ತಿನ್ನಿವಂತೆ. ತಿರುಗ ಆಮೇಲೆ ನೀನು ನನಗೊಂದು ಸಹಾಯ ಮಾಡಬೇಕು ಅಷ್ಟೇ. ನೀನು ಫಸ್ಟು ಹೊಟ್ಟೆ ತುಂಬ ತಿನ್ನನಿ, ಆಮೇಕಿಂದ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡನಿ. ನಡಿ ನಡಿ ಹೋಗನಿ ಫಸ್ಟು. ಬಾ ಮಿತ್ರ. ನಮ್ಮ ಮನೆಗೆ ಬಂದು ಎಂದು ಊಟ ಗೀಟ ಮಾಡ್ದಾನೆ ಎಲ್ಲ ನಮ್ಮ ಮನೆಗೆ ಬಂದ್ಬಿಟ್ಟು ಅಲ್ವಾ, ಇವನಿಗೆ ಗೊತ್ತಿಯಪ್ಪ ನೀನು ನಮ್ಮ ಮನೆಗೆ ಶಾಣೆ. ಬಾ ಬಾ ಕುಂತ್ಕ ಬಾ. ಕುಂತ್ಕೊಂಡು ಆರಾಮಾಗೆ ತಿನ್ನಿವಂತೆ. ಎಲ್ಲ ಒಂದೊಂದೇ ಎತ್ಕೊಂಡ್ಬಿಟ್ಟು ಬರ್ತೀನಿ, ಬಾ. ಹೋಗ್ಬೋದು, ಒಂದೊಂದೇ ಪ್ಲೇಟ್ ತಂದು 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 ಮಡಗು. ಹೊಟ್ಟೆ ತುಂಬ ನಾನು ತಿಂದು 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 ಮನೆ ಕತ್ತೀನಿ, ಸರಿನಾ? ಹೋಗೋಗು, ತಗೊಂಬಿಟ್ಟು ಬಾ, ಹೋಗು. ಬಂದೆ ತಗೊಂಬಿಟ್ಟು ಬಂದೆ, ಇರು. ಈ ಮಿತ್ರಂಗೆ ಯಾರು ಏನು ಕೊಡಲಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ಈ ಮಿತ್ರಂಗೆ ಹೊಟ್ಟೆ ತುಂಬ ಕೋಳಿ ಕೊಟ್ಬಿಟ್ರು ನನ್ವೆ ಸುಖವಾಗಿ ಖುಷಿಯಾಗಿ ತಿಂದ್ಬಿಟ್ಟು ಏನು ಬೇಕೋ ಸಹಾಯ ಮಾಡ್ತಾನೆ. ಪದಿ 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 ಇವಳು ಜಯಮ್ಮ ಯಾವ ಟೈಮಿಗೆ ಬರಬೇಕು ಯಾವ ಟೈಮಿಗೆ ಬರಬಾರ್ದು ಅಂತ ಗೊತ್ತಾಗೋದೇನೇ ಇಲ್ಲ. ಹೋಗ್ಲಿ ಬಿಡು, ಇವತ್ತು ನಾನು ಜಯಮ್ಮನ ಜೊತೆಗೂ ಫ್ರೆಂಡ್ ಆಗೋಗ್ಬಿಡ್ತೀನಿ. ಇನ್ನು ಎಷ್ಟು ಯಾವಾಗೂ ಪೊದ್ದಿ ಜೊತೆನೇ ಇರ್ತಾಳೆ. ನಾನು ಹೊಸಿ ಫ್ರೆಂಡ್ ಆದರೆ ಆಯಿತು. ಇಷ್ಟು ದಿನಕ್ಕೆ ಪೊದ್ದು ಡಾರ್ಲಿಂಗ್ನ ಬಿಟ್ಬಿಟ್ಟು ಇನ್ನೊಬ್ರ ಜೊತೆನೂ ಫ್ರೆಂಡ್ ಆಯ್ತೀನಿ. ಅಷ್ಟೇ ಅಲ್ಲ, ಇವಳು ಕಣ್ಗೂ ಕಾಣಿಸ್ತೀನಿರು. ಪದಿ ಪದಿ ಬಾರೆ ಜಯಮ್ಮ, ಕುಂತ್ಕ, ಸಂದಾಕಿದೀಯಾ? ಅವೋ ದೇವ ದೇವ, ಯಪ್ಪ ಯಪ್ಪ ದೇವ್ರೆ, ಯಪ್ಪ ಪದ್ದಿ, ಅವೋ ದೇವ ದೇವ ಪದ್ದಿ. ಯಾವ ಹತ್ರಕ್ಕೆ ಬರ್ಬೇಡ ನೀನು ಕಾಲಿಗೆ ಬೀಳ್ತಿದ್ದೀನಿ. ಯಾರು ಈ ಮನೆ ಯಜಮಾನ ತಾತನ ಇಲ್ಲ ಯಾರು ನೀನು? ಇದು ಯಾಕಿಂಗೆ ಮನೆಗೆ ಬಂದ್ಬಿಟ್ಟಿದ್ಯಾ? ಪದ್ದಿ, ಅವೋ ಪದ್ದಿ. ಯಾಕೆ ಜಯಮ್ಮ ಹಿಂಗೆ ಎದ್ರಕತ್ತಾ ಇದೆಯಾ? ಅಯ್ಯೋ ಎದ್ರಕೋಬೇಡ ನೀನು. ಗಂಡು ಗಲಿ ಯಾರನ್ನ ಎದ್ರಕತ್ತಾರ? ರೋಪ್ ಆಗ್ತಿದ್ಯಾ? ನಾನು ಗಂಡು ಗಲಿನೇ ಅಂತ ಊರಾಗಿರನ್ನೆಲ್ಲ ಅಳ್ಳಾಡಿಸ್ತೀಯ, ನಿನ್ನ ಗಂಡನ್ನ ಅಳ್ಳಾಡಿಸ್ತೀಯ ಅಂಥದ್ರಾಗೆ ನಾನು ನೋಡ್ಬಿಟ್ಟು ಯಾಕೆ ಗಡ 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 ನಡುಗ್ತಾ ಇದೀಯ ನೀನಂತೂ? ಯಾಕೆ ನಡುಗ ಅಂಥದ್ದು ಏನಾಗೈತೆ? ನಾನು ನಿನ್ನ ಫ್ರೆಂಡೇ ಅನ್ಕ. ಯವ್ವ, ನಾನು ಸತ್ತೇಲೆ ಪದ್ದಿ. ಮನೆ ಹಳಿ ಪದ್ದಿ, ಕಾಲೆತ್ತ ಕೈತಿಲ್ಲ ಬಾರೆ. ಇವ್ವ ಓಡಗನಿ ಅಂದರೆ ಕೈ ಕಾಲಾಡ್ತಿಲ್ಲ. ಲೇ ಪದ್ದಿ ಪದ್ದಿ, ಅಯ್ಯೋ ಮನೆಯಾಳಿ ಗಮ್ ಏನೋ ಚಿಕನ್ ವಾಸನೆ ಬತ್ತೈತೆ ಅಂತ ವಾಸನೆ ಹಿಡ್ಕೊಂಡು ಬಂದಿದ್ದಕ್ಕೆ ಸರಿಯಾಗಾಯ್ತಲ್ಲಪ್ಪ. ಲೇ ಪದ್ದಿ, ಅವ್ವ ಪದ್ದಿ. ಮುಚ್ಚು ಬಾಯಿನ, ಮುಚ್ಚು, ಕಿರ್ಚ್ಕೊಳ್ಳೋದು ನೋಡು. ನಾನು ಪೊದ್ದು ಫ್ರೆಂಡ್. ನೋಡು, ನನ್ನ ಹತ್ರ ನೀನು ಜಾಸ್ತಿ ಕಿರ್ಚಾಡಕ್ಕೆ ಬರ್ಬೇಡ. ಪೊದ್ದು ನಾನು ಅವತ್ತಿಂದನೂ ಕ್ಲೋಸ್ ಫ್ರೆಂಡ್ಸು. ಏನು ಪದ್ದಿ ಫ್ರೆಂಡಾ? ಯವ್ವ ಪದ್ದಿ, ಯವ್ವ ಪದ್ದಿ ಬಂದೇನೆ. ಪದ್ದಿ ದೆವ್ವ, ಲೇ ಪದ್ದಿ ದೆವ್ವ ಕಣ್ಲೆ, ನನ್ನ ಕಣ್ಣು ಮುಂದೆನೆ ಕಾಣಿಸ್ತಾ ಇದೆ ಕಣ್ಲೆ. ಪದ್ದಿ ದೆವ್ವ ಕಣ್ಲೆ. ಏ ಜಯಮ್ಮ, ಅಷ್ಟಕ್ಕೆ ಯಾಕೆ ಟೆನ್ಷನ್ ಮಾಡ್ಕೊಂತೀಯ? ದೆವ್ವ ಅಂತ ಹೇಳ್ಬಿಟ್ಟು ಸಿಂಪಲ್ ಆಗಿ ಹೇಳು, ದೆವ್ವ ಪದ್ದಿ ಅಂತ ಹೇಳ್ಬಿಟ್ಟು. ದೆವ್ವನೇ, ನಿಂಗೆ ಗೊತ್ತಿಲ್ವಾ? ನಾನು ಕ್ಲೋಸ್ ಫ್ರೆಂಡು. ಮಾನಿಗೇಡಿ ಮನಿಯಾಳಿ ದೇವ್ವನ ಯಾರನ್ನ ಫ್ರೆಂಡ್ ಮಾಡ್ಕೊತಾರೇನೆ. ಇವನೇ ಬಂದಿರ ನಿಂಗೆ ಗೊತ್ತಗಲ್ಲ, ತಲೆ ಮಾತ್ರ ಐತೆ, ದೇಹನೇ ಇಲ್ಲ. ಇಂಥದನ್ನ ದೆವ್ವ ಕಣ್ಲೆ, ಯಾವಾಗ ನಮ್ಮನ್ನ ಹಂಗೆ ಬೇಕಾದ್ರೂ ಸಾಯಿಸಾಕ್ಬಿಡ್ತವೆ ಕಣ್ಲೆ. ನೋಡು, ನನ್ನ ಮಾತು ಕೇಳು. ಬ್ಯಾಡವೇ ಬೇಡ, ನನ್ನ ಮಾತು ಕೇಳೆ. ಅಯ್ಯವ್ವ, ಈ ದೆವ್ವಗಳು ಸಹಸ ಬ್ಯಾಡ. ಲೇ ಪದ್ದಿ ಸುಮ್ಕೇನ್ ಬಾರೆ. ಯಾಕೋ ಜಯಮ್ಮ ಜಾಸ್ತಿ ಆಡ್ತಿದೀಯೇ? ಜಯಮ್ಮ ಸೂಪರ್
ಅಂತ ನಾನು ಮ್ಯಾಲ್ ತೇಲಾಡ್ತಿದ್ಯಾ ಅಯ್ಯೋ ಇಳಿಸ್ರೋ ನನ್ನ ಇಳಿಸ್ರೋ ಅಯ್ಯೋ ಪದ್ದಿ ಇಳಿಸೆ ಪದ್ದಿ ನನ್ನ ಅಯ್ಯೋ ಮ್ಯಾಲ್ಗಡೆ ತೇಲಾಡ್ತಿದ್ದೀನಿ ಇಳಿಸೆ ಪದ್ದಿ ಅಯ್ಯೋ ದೇವು ಕೇಳ ಇಳಿಸು ಅಂತ ಅಯ್ಯೋ ದೇವ ಇಳಿಸು ಮತ್ತೇನೋ ಫಿಟ್ಟಿಂಗ್ ಬೇರೆ ಇಕ್ತಾ ಇದೆಯಾ? ನಾನು ಅಂದರೆ ಏನು ಅನ್ಕೊಂಡಿದ್ಯಾ? ನಾನು ಅನ್ಕೊಂಡ್ರೆ ನಿಂಗೆ ಭಯ ಇತ್ತಿಲ್ವ ನಿಂಗೆ? ಹಾಂ, ನಾನು ಅಂದರೆ ಅಷ್ಟೊಂದು ಇದು ಅಂತ ಅನ್ಕೊಬಿಟ್ಟಿದೀಯಾ? ಭಯ ಪಡಬೇಕು. ನಾನು ಅಂದರೆ ಭಯ ಪಡ್ಬೇಕು. ನೀನು ಪಡ್ದಿದ್ದಂಗೆ ಏನೋ ಎತ್ತೋ ಅನ್ನಂಗಿದ್ರೆ ಹೆಂಗೆ ಹೇಳು? ನೋಡು, ಸುಮ್ಮನೆ ನೀಯ ಫ್ರೆಂಡ್ ಐತಿಯ ಆಗು, ಇಲ್ಲ ಅಂದರೆ ಸುಮ್ಗಿರ್ಬೇಕಮ್ಮ. ನಮ್ಮ ಪೊದ್ದು ಡಾರ್ಲಿಂಗ್ ಹತ್ರ ನೀನು ಏನೇನೋ ಫಿಟ್ಟಿಂಗ್ ಇಕ್ಕಕ್ಕೆ ಬತ್ತಿಯಲ್ಲ, ನಮ್ಮ ಪೊದ್ದು ಡಾರ್ಲಿಂಗ್ ಫ್ರೆಂಡ್ ಅಲ್ವಾ ಅಂತ ನೀನು ಒಬ್ಳು ಕಣ್ಣು ಕಾಣಿಸ್ತಿದ್ದೀನಿ. ಅಷ್ಟಕ್ಕೆ ನೀನು ಹಿಂಗೆಲ್ಲ ಅಂದರೆ ಕಿರ್ಚಾಡ್ಬಿಟ್ರೆ ಹೆಂಗೆ ಹೇಳು? ಲೇ ಜಯಮ್ಮ, ಒಳ್ಳೆ ದೆವ್ವ ಕಣ್ಲೆ, ಬಹಳ ಒಳ್ಳೆ ದೆವ್ವ. ನಂಗೆ ಇವಾಗಿಂದ ಅಲ್ಲ, ಸುಮಾರು ತಿಂಗಳಿಂದಲೇ ನನಗೆ ಪರಿಚಯ ಕಣ್ಲೆ. ನನಗೆ ಏನು ಇವತ್ತಿಂದ ಪರಿಚಯ ಅಲ್ಲ ನನಗೂ. ಇದಕ್ಕೆ ಎಷ್ಟು ಸಹಾಯ ಮಾಡೋದು ಗೊತ್ತೇನೆ, ಹೊಸಿ ಸಹಾಯ ಅಲ್ಲ. ಈಗ ನೀನೇನೇನಿಯ ಬೇಕಾದ್ರೆ ನೋಡಿ ಬಂತ ಬಾ, ಇನ್ನೂ ಎಷ್ಟು ಸಹಾಯ ಮಾಡ್ತದೆ ಅಂತ ಹೇಳ್ಬಿಟ್ಟು. ಇಷ್ಟು ದಿನ ನಿನ್ನ ಕಣ್ಣು ಕಾಣಿಸ್ತಿರ್ಲಿಲ್ವಲ್ಲ, ಅದಕ್ಕೆ ನಾನು ಹೇಳ್ತಿರ್ಲಿಲ್ಲ. ಹೇಳಿದ್ರೆ ಎದ್ರಕೊಂಡ್ಬಿಡ್ತೀಗ, ಯಾಕೆ ಸುಮ್ಕೆನೆ ಅಂತ ಹೇಳ್ಬಿಟ್ಟು ನಿಂಗೇನು ಹೇಳ್ತಾ ಇರಲಿಲ್ಲ. ಸಮಾಧಾನ ಮಾಡ್ಕ. ಮಿತ್ರ, ಇಳಿಸು ಕೆಳಗಡಿಕೆ, ಜಯಮ್ಮನ ಇಳಿಸು. ತಗ ಬಿರಿಯಾನಿ ಫಸ್ಟು ಶುರು ಮಾಡ್ಕ. ನೀನು ತಿನ್ನು, ಒಂದೊಂದೇನೆ ನೀ ತಿನ್ಬಾ. ನೀನು ಇಕ್ಕೋಗ್ಬೋದು. ಹೆದರ್ಕಬೇಡ ಜಯಮ್ಮ, ಒಳ್ಳೆ ದೇವ, ಕೆಟ್ಟ ದೇವ ಅಲ್ಲ, ಬಹಳ ಒಳ್ಳೆ ದೇವನೇ. ನೀನು ಹೆದರ್ಕಬೇಡ, ಸುಮ್ಕಿರೆ. ಬಹಳ ಒಳ್ಳೆ ದೇವ ಅಂದರೆ ಬಹಳ ಒಳ್ಳೆ ದೇವ. ನೀನೇನಕ್ಕೂ ಟೆನ್ಷನ್ ತಗೊಂಡು ನೀನೇನಕ್ಕೂ ಹೆದರ್ಕಬೇಡ. ನಾವೇನು ಸಹಾಯ ಕೇಳಿದ್ರು ಮಾಡ್ತದೆ. ಎಲಕ್ಷನ್ನ ಗೆಲ್ಲಕ್ಕೆಲ್ಲನೂ ಇದೇ ನಿನಗೆ ದೆವ್ವನೇ ಸಹಾಯ ಮಾಡಿದ್ದು. ಆ ಎಲಕ್ಷನ್ನಾಗೆಲ್ಲ ಗೆದ್ವಲ್ಲ, ಆಮೇಲೆ ದೆವ್ವಕ್ಕೆ ನಾನು ಏನು ಸಹಾಯ ಮಾಡಲಿಲ್ವಲ್ಲ, ಅದಕ್ಕೆ ನನಗೆ ಏನಾರ ಮಾಡಬೇಕಲ್ವ. ಅದಕ್ಕೆ ಅದೇನು ಕೇಳಲ್ಲ. ಚಿಕನ್ನು ಮಟನ್ ಇದ್ರೆ ಕೊಡು ಅಂತ ಹೇಳ್ತದೆ. ಅದಕ್ಕೆ ನನಗೆ ಚಿಕನ್ನು ಮಟನ್ನು ಮಾಡಿಬಿಟ್ಟು ಇವತ್ತು ಯಾರು ಮನೆಗಿಲ್ವಲ್ಲ, ಅದಕ್ಕೆ ಕರೆದಿದ್ದ ಅಷ್ಟೇ. ನೀನು ಅಷ್ಟಕ್ಕೆ ಲಬಲಬೋ ಬಾಯ್ ಬಿಡ್ಕೊಬೇಡ. ಚೆನ್ನಾಗಿ ಮಾತಾಡ್ಸಿದ್ರೆ ಚೆನ್ನಾಗಿ ಮಾತಾಡ್ತದೆ. ತಲೆಗೆ ನಿನ್ಗೂ ಏನೋ ಕಷ್ಟ ಅಂದರೆ ಎಲುಪ್ ಮಾಡ್ತದೆ. ಸುಮ್ಮನೆ ಫ್ರೆಂಡ್ ಆಗು. ದೆವ್ವಗಳ ಹತ್ರ ಆಮೇಕಿಂದ ನಿಮ್ಗಳಾಗೋದಕ್ಕಿಂತ ಫ್ರೆಂಡ್ ಆಗೋದೇ ಎಷ್ಟೋ ವಾಸಿ. ಸಂದಾಗಿ ನೋಡ್ಕೊತದೆ ಕಣೆ ಜಯಮ್ಮ. ನಿಂಗೆ ಏನು ಗೊತ್ತಾಗಕ್ಕಿಲ್ಲ. ಹಿಂಗೆ ಮಂಕ್ತಿಣ್ಣೆ ಇದ್ದಂಗೆ ನೀನಂತೂ. ಗುಳುಂ ಸ್ವಾಹ. ಪದು ಹೋಗಿ ಸರ್ನ ತಗೋಬ. ನಂಗೆ ಅಷ್ಟು ಇಷ್ಟು ಎಲ್ಲ ಆಗಲ್ಲ. ನೀನು ಪಟ ತರಬೇಕು. ಜೈ ಅಮ್ಮನ ಮಾತಾಡ್ಸಕ್ಕೆ ನಾನಿಲ್ವೇ? ಏನು ಜಯಮ್ಮ ಸಮಾಚಾರ? ಇವನು ಪೊದ್ದಿನೇ ಇರಬೇಕೇನು ನಿನ್ನನ್ನು ಮಾತಾಡ್ಸೋಕ್ಕೆ? ನಾನಿಲ್ವೇ ಇಲ್ಲಿ ಮಿತ್ರ? ನಾನು ನೋಡ್ಕೊತೀನಿ. ಅದೇನು ಅಂತ ಹೇಳ್ಬಿಟ್ಟು ಏಳು ಹೋಗಿ ಪದಿ ತಗೊಬಿಟ್ಬಾ ಹೋಗು. ಮಿತ್ರ, ನೀನು ಒಳ್ಳೆನಾ? ನೀನು ಏನು ಬೇಕಾದ್ರೂ ಸಹಾಯ ಮಾಡ್ತೀಯಾ? ನಿಜನಾ? ನನಗಂತೂ ನಂಬಕ್ಕೇನೇ ಆಯ್ತಿಲ್ಲ. ಏನು ಬೇಕಾದ್ರೂ ಸಹಾಯ ಮಾಡ್ತೀಯಾ ಅಂತ ಹೇಳೋ ನಂಬಕ್ಕೆ ಆಯ್ತಿಲ್ಲ. ನಿಜವಾಗೂ ಆ ಪೊದ್ದಿಗೆ ಹೆಂಗೆ ಫ್ರೆಂಡ್ ಅದೇ? ನೀನು ನಮಗೇನು ತೊಂದರೆ ಕೊಡೋಕ್ಕಿಲ್ಲ ತಾನೇ? ಎಲ್ಲ ದೇವುಗಳು ಎದುರಿಸ್ತಾವಲ್ಲ, ಹಂಗೆ ಎದುರಿಸಿ ಏನು ಮಾಡೋಕ್ಕಿಲ್ಲ ತಾನೇ? ಜಯಮ್ಮ, ನಮ್ಮ ಪೊದ್ದು ಫ್ರೆಂಡ್ಸ್ಗಳಿಗೆಲ್ಲ ನಾನು ಫ್ರೆಂಡ್ ಇದ್ದಂಗೆ ನೆನೆಯ. ನಮ್ಮ ಪೊದ್ದು ಎನಿಮೀಸ್ಗೆಲ್ಲ ನಾನು ಎನಿಮೀಸ್ ಇದ್ದಂಗೆ ನೆನೆಯ. ಸರಿನಾ? ನೀ ಕೂತ್ಕ. ಹಂಗಾರೆ ನೀನು ನನಗೇನು ಸಹಾಯ ಬೇಕಾದ್ರೂ ಮಾಡ್ತೀಯಾ? ಕೇಳು, ಏನು ಸಹಾಯ ಬೇಕು ಅಂತ ಹೇಳ್ಬಿಟ್ಟು 2 ನಿಮಿಷದಾಗ ಮಾಡಿ ಮುಗಿಸ್ಬಿಡ್ತೀನಿ. ಮಿತ್ರ, ಕಬಾಬ್. ಪೊದು ಒಳ್ಳೆ ವೆರೈಟಿ ಮಾಡಿದ್ಯಾ. ಆದರೆ ಮುದ್ದೆ ನಾಟಿ ಕೋಳಿ ಸಾರು ಇನ್ನೂ ಬರಲೇ ಇಲ್ಲ. ಈಗ ಅದನ್ನೇ ತಗೊಬಿಟ್ಟು ಬರ್ತೀನಿ. ನೀನು ಇದು ತಿಂತಾ ಇರೋ ಮಿತ್ರ, ಹಿಂಗೆ ಹೋಗ್ಬಿಟ್ಟಂಗೆ ತಗೊಬಿಟ್ಟು ಬರ್ತೀನಿ. ಜಯಮ್ಮ, ಈಗ ಭಯ ಹೋಯ್ತಾ? ಫ್ರೆಂಡ್ ಆದ? ಅಯ್ಯೋ, ಹಿಂಗೆ ಅವತ್ತಿಂದ ಹೇಳ್ಬೇಕು ಅಂತ ಬಾಯಿ ಪಿಟ ಅಂತಿತ್ತು. ಆದರೆ ಮಿತ್ರನೇ ಯಾರಿಗೂ ಹೇಳ್ಬೇಡ, ಸುಮ್ಕಿರು, ಹಂಗೆ ಹಿಂಗೆ ಅಂತ ಹೇಳ್ತಾ ನಾನಿನ್ ಯಾರಿಗೂ ಹೇಳೋದು ಬೇಡ ಅಂತ ಹೇಳ್ಬಿಟ್ಟು ನಾನು ಸುಮ್ಕದೆ ಕಣೆ. ಇಲ್ಲ ಅಂದಿದ್ರೆ ನಾನೇನು ಹೇಳ್ತಿರ್ಲಿಲ್ವ ಹೇಳು? ಸರಿ ಮಿತ್ರ, ತಕ ತಿನ್ ತಗ. ನಿಂಗೆ ಇನ್ನೂ ನಾಟಿ ಕೋಳಿ ಸಾರು ಮುದ್ದೆ ತಗೊಂಬಿಟ್ಟು ಬರ್ತೀನಿ, ತಿನ್ನು. ಅಯ್ಯೋ, ನಮ್ಮ ಅತ್ತರೆಲ್ಲ ಬರೋಷ್ಟೊತ್ತಿಗೆ ಎಲ್ಲ ತಿನ್ನು ಮುಗಿಸ್ಬಿಡು. ಎಲ್ಲ ನೀಟಾಗಿ ತೊಳೆದು ಬಿಟ್ಟು ಮಡಗ್ತೀನಿ. ಇಲ್ಲಾಂದ್ರೆ ಏನಕ್ಕೆ ಮಾಡಿದ್ದೆ ಎತ್ತ ಅಂತೆಲ್ಲ ಕೇಳ್ತಾರೆ. ಅದಕ್ಕೆ ತಿನ್ನು ತಗ ತಿನ್ನು. ಮಿತ್ರ, ಏಳು ಜಯಮ್ಮ. ನಮ್ಮತ್ತೆ ಹುಸಿ ಬೋಲ್ಕ ಆಟ ಕೊಡ್ತಾಳಲ್ಲ ನಮ್ಮತ್ತೆಗೆ ಒಂಚೂರು ಬುದ್ಧಿ ಕಲಿಸು. ಅಷ್ಟೇ ತಾನೇ, ನಾನು ಬುದ್ಧಿ ಕಲಿಸ್ತೀನಿ, ತಲೆ ಕೆಡಿಸ್ಕೋಬೇಡ. ನಾನು ಗೊತ್ತಲ್ಲ ಹೆಂಗೆ ಅಂತ ಹೇಳ್ಬಿಟ್ಟು ನಾನು ಬುದ್ಧಿ ಕಲಿಸ್ತೀನಿ. ನೀನು ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡ. ನೀನು ಆರಾಮಾಗಿ ಕುಂತ್ಕ. ಅವಳವಳಲ್ಲಿ ನಮ್ಮತ್ತೆ ಕುಂತ್ರು ನಿಂತರು ಟಾರ್ಚರ್ ಇಕ್ತಾಳೆ. ನನ್ನ ಗಂಡ ಅಷ್ಟೇ. ನಾನು ಹೇಳಿದ ಮಾತು ಕೇಳೋದಿಲ್ಲ, ಏನಿಲ್ಲ. ನೋಡು, ನಿನ್ನ ಸಹಾಯ ಬೇಕಾದಾಗ ನಾನು ಮಿತ್ರ ಅಂತ ಕರೆದ್ರೆ ನೀನು ಬತ್ತೀಯ ತಾನೇ? ಬರ್ದೆ ಇನ್ನೇನು. ನಮ್ಮ ಪೊದ್ದು ಫ್ರೆಂಡು ಅಂದಮೇಲೆ ನೀನು ನನ್ನ ಫ್ರೆಂಡೇ ನೆನೆಯ. ನಾನು ಕೋಳಿ ಸಾರು ಮಾಡಿಕ್ತೀಯೇನೋ ಸಹಾಯ ಮಾಡಿದ್ರೆ? ಮಾಡಿಕ್ತೀನಿ. ಬೇಕಂದಾಗ ನೀನು ಸಹಾಯ ಮಾಡಿಬಿಟ್ರೆ ಸಾಕು. ಹಾಂ, ಸರಿ ಹಂಗಾರೆ. ಪೊದ್ದು ಸರ್ನ ನನ್ನ ಫೇವ್ರೇಟ್ ತಗೊಬಿಟ್ ಬಾ. ಕೋಳಿ ಸಾರು ಮುದ್ದೆ ಬಿರ್ಬಿರ್ನ ತತ್ತಾ ಇದೀನಿ. ತಗ ಮಿತ್ರ, ಇಷ್ಟೇ ವೆರೈಟಿ ಮಾಡ್ರ ನಿನಗೋಸ್ಕರ. ಇನ್ನೊಂದ್ಕಿತ ಇನ್ನೂ ಶಾನೆ ಮಾಡ್ಕೊಡ್ತೀನಿ. ನಾನು ಫೇವ್ರೇಟು
ಪೊದ್ದು ನಿನ್ನ ಕೈ ರುಚಿ ನಮ್ಮ ಅಮ್ಮನ ಕೈ ರುಚಿ ಥರ ನೆನೆಯ ಇರ್ತದೆ. ನಮ್ಮ ಅಮ್ಮ ಹಿಂಗೆ ನೆನೆಯ ಮಾಡ್ಕೊಡೋದು ನನಗೆ ಭಾಳ ಇಷ್ಟಪಟ್ಟು ತಿಂತಾ ಇದ್ದೆ. ಈಗ ನಿನಗೋಸ್ಕರ ನಿನಗೋಸ್ಕರ ನಾನು ಅದಕ್ಕೆ ಏನು ಮಾಡೋಕ್ಕೂ ರೆಡಿ. ನೀನು ನನಗೋಸ್ಕರ ಇಷ್ಟೆಲ್ಲ ಮಾಡಿಕೊಡ್ತಾ ಇದೆಯಲ್ಲ, ನಿನಗೋಸ್ಕರ ನಾನು ಏನೇನು ಬೇಕು ಹೇಳು ಎಲ್ಲನೂ ಮಾಡಿಬಿಡ್ತೀನಿ ನಾನಂತೂ. ಹಾಂ ಸರಿನಾ? ಇರು ಇರು, ಹೊಟ್ಟೆ ತುಂಬ ತಿನ್ಕೊಂಬಿಡ್ತೀನಿ. ನಿಧಾನಕ್ಕೆ ತಿನ್ನು ಮಿತ್ರ, ನಮ್ಮ ಅತ್ತೆ ಮಾವ ಇನ್ನೂ ಬರೋದು ಲೇಟ್ ಆಯ್ತದೆ ಅನ್ನಿಸ್ತದೆ. ತಿನ್ನು ತಿನ್ನು. ಲೇ ಜಯಮ್ಮ, ನಿನಗೆ ಏನನ ಇದ್ರೆ ಕಷ್ಟ ಹೇಳೆ, ನಮ್ಮ ಮಿತ್ರ ಸಹಾಯ ಮಾಡ್ಬಿಟ್ಟು ಕೊಡ್ತದೆ. ಸರಿನಾ? ನಾನು ಇಷ್ಟು ದಿನ ಹೇಳೋದು ಹೆಂಗೋ ಅಂದ್ಕೊಂಡಿದ್ದೆ. ಹೆಂಗೋ ನಿಂಗೆ ಗೊತ್ತಾಯ್ತಲ್ಲ, ಹೆದ್ರುಕೊಳ್ಳೋಂಥದ್ದೇನಿಲ್ಲ. ಬಹಳ ಒಳ್ಳೆ ದೇವನೇ. ನೋಡಿದ್ರೆ ಏನೇ ಗೊತ್ತಾಯ್ತದೆ. ನೋಡ್ದ ಏನು ಮಾಡ್ತಿಲ್ಲ. ಬೇರೆ ದೇವುಗಳಾದ್ರೆ ಇಷ್ಟೊತ್ತಿಗೆ ಎಷ್ಟು ಎದುರಿಸವಲ್ವಾ? ನಮ್ಮನಿಗೆ ಒಂದ್ಕಿತ ಕರ್ಕೊಂಬಿಟ್ಟು ಬಾರೆ. ನಮ್ಮ ಮನೆಗಿರೋರಿಗೆಲ್ಲ ಎದುರಿಸ್ಬಿಡೋಣ. ಕರ್ಕೊಂಬಿಟ್ಟು ಬಾರೆ ಪದ್ದಿ. ಮಿತ್ರ ನಮ್ಮನಿಗೂ ಬರ್ಬೇಕು ನೀನು. ಆಯ್ತು ಕೋಳಿ ಸಾರು ಮಾಡ್ಬಿಟ್ಟು ಯಾವಾಗನ ಕರಿ ಬೋಗ್ತೀನಿ. ಸರಿ ಸರಿ ಆಯ್ತು. ಲೇ ಜಯ, ಈ ವಿಷಯನ ಯಾರಿಗೂ ಹೇಳ್ಬೇಡ. ನನ್ನ ನಿನ್ನ ಮಧ್ಯೆ ಮಾತ್ರನೇ ಇರಲಿ. ಈ ವಿಷಯ ಎಲ್ರಿಗೂ ತೊಲಗ್ಬಿಟ್ರೆ ಸುಮ್ಮನೆ ಕಷ್ಟ ಆಗೋಗ್ಬಿಡ್ತದೆ. ನಮ್ಮ ನಾನಕ್ಕಿಂತ ದೆವ್ವ ಹಿಡ್ಕೊಂಡವ್ರು ಅಂತ ಹೇಳ್ಬಿಟ್ಟು ಏನೋ ಮಾಡ್ಬಿಟ್ಟು ಊರ್ಬಿಟ್ಟು ಓಡಿಸ್ಬಿಡ್ತಾರೆ ಅಷ್ಟೇನೇನೆ. ಛೇ ಹೇಳಲ್ಲ ಬಿಡು. ಸರಿ.